ಸ್ಟೂಡೆಂಟ್ಸ್ ಎಲ್ಲ ಏನ್ನ ಬರೀತಾರೆ, ಲೆಸನ್ಸೇ ಆಗ್ದಾನೆ, ಪೋರ್ಷನ್ಸೇ ಕಂಪ್ಲೀಟ್ ಆಗ್ದಾನೆ. ಇವತ್ತೇನು ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಕೊಡೋದ್ರ ಮುಖಾಂತರ ವಿದ್ಯಾರ್ಥಿಗಳನ್ನ ಪೂರ್ತಿಯಾಗಿ ಕಡೆಗಣಿಸ್ಬಿಟ್ಟಿದೆ. 1 ಮಂತ್ ಆಯ್ತು ನಾವು ಕರೆಕ್ಟಾಗಿ ಕ್ಲಾಸ್ ಅಟೆಂಡ್ ಮಾಡಿ. ಈಗ ನಾವಿಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಸೇರೋ ಕಾರಣ ಏನಂದ್ರೆ ಗೆಸ್ಟ್ ಫ್ಯಾಕಲ್ಟೀಸ್ ಇಲ್ದಾನೆ ನಮಗೆ ಏನು ಸ್ಟಡೀಸ್ ಅಥವಾ ಲೆಸನ್ಸ್ ಏನು ಪೋರ್ಷನ್ಸ್ ಏನು ಕಂಪ್ಲೀಟ್ ಆಗ್ತಾ ಇಲ್ಲ. ತುಂಬ ಕಾಲೇಜ್ಗಳಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಜಾನ್ವರಿಲೆಲ್ಲ ಎಕ್ಸಾಮ್ಸ್ ಮುಗಿಸೋಣ ಅಂತ ಮಾತಾಡ್ತಿದ್ದಾರೆ. ಹಾಗಾಗ್ಬಿಟ್ಟು ಎಕ್ಸಾಮ್ಸ್ ಏನಾದರೂ ಅವಾಗ ಶುರು ಮಾಡಿದ್ರೆ ಸ್ಟೂಡೆಂಟ್ಸ್ ಎಲ್ಲ ಏನ ಬರೀತಾರೆ, ಲೆಸನ್ಸೇ ಆಗ್ದಾನೆ, ಪೋರ್ಷನ್ಸೇ ಕಂಪ್ಲೀಟ್ ಆಗ್ದಾನೆ, ನಾವು ಏನನ್ನ ಲೈಕ್ ಎಕ್ಸಾಮಲ್ಲಿ ಕೂತ್ಕೊಂಡ್ರೆ ನಾವು ಆ ಬ್ಲ್ಯಾಂಕ್ ಶೀಟಲ್ಲಿ ಏನನ್ನ ಕೊಡೋಣ. ಅಕಸ್ಮಾತ್ ಬ್ಲ್ಯಾಂಕ್ ಶೀಟ್ ಬರಲಿಲ್ಲ ಅಂದರೆ ಪಾಸ್ ಆಗಲಿಲ್ಲ ಅಂದರೆ ಮನೇಲೂ ಕೇಳಬೇಕು, ಇಲ್ಲಿ ಟೀಚರ್ಸ್ ಕೂಡ ಇಂಟರ್ನಲ್ ಮಾರ್ಕ್ಸ್ ಕೊಡಲ್ಲ ಅಂತಾರೆ. ಈ ಸರ್ಕಾರ ಈ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿರೋದ್ರಿಂದ ಅದರಿಂದ ನಮಗೆ ಯೂಸ್ ಆಗೋದಕ್ಕಿಂತ ಲೈಕ್ ನಮಗೇನು ಯೂಸ್ ಆಗ್ತಾನೆ ಇಲ್ಲ ಅಂತ ಹೇಳ್ಬೋದು. ಬಸ್ ಫ್ರೀ ಮಾಡಿದ್ದಾರೆ, ಅದರಲ್ಲಿ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗಿರೋದು. ಆ ಫುಲ್ ರಶ್ ಮಧ್ಯೆ ನಾವು ಬರೋ ಅಷ್ಟೊತ್ತಿಗೆ ಕಾಲೇಜಲ್ಲಿ ಆಲ್ರೆಡಿ ಒಂದು ಕ್ಲಾಸ್ ಮುಗ್ದೇ ಹೋಗಿರುತ್ತೆ, ನಾವು ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಈ ಸರ್ಕಾರ ಸ್ಟೂಡೆಂಟ್ಸ್ನ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಇದನ್ನ ಸೀರಿಯಸ್ ಆಗಿ ತಗೊತಾನೇ ಇಲ್ಲ. ನಮಗೆ SSP ಸ್ಕಾಲರ್ಶಿಪ್ಗೋಸ್ಕರ ಆಲ್ಮೋಸ್ಟ್ ನಾವು 2 ಸಲ ಕೇಳ್ಕೊಂಡಿದ್ದೀವಿ, ಇದುವರೆಗೂ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬಂದಿಲ್ಲ. ತುಂಬ ಜನ ಸ್ಟೂಡೆಂಟ್ಸು ನಮಗೆ ಸ್ಕಾಲರ್ಶಿಪ್ಗೋಸ್ಕರ ಲೈಕ್ ಅದರಿಂದನೇ ಲೈಕ್ ಕಾಲೇಜಿಗೆ ಬರೋರು ಜಾಸ್ತಿ ಇದ್ದಾರೆ. ಅಡ್ಮಿಷನ್ಸ್ ಫೀಸ್ನ ಸ್ಕಾಲರ್ಶಿಪ್ಪಲ್ಲಿ ಕಟ್ಟೋರು ಇದ್ದಾರೆ. ಇವ್ರುಗಳಿಗೆ ಹಿಂಗೆ ಬರಲಿಲ್ಲ ಅಂದರೆ ನಾನೇ ನನ್ನ ಫ್ರೆಂಡ್ಸ್ನ ನೋಡಿದ್ದೀನಿ ಡ್ರಾಪ್ ಔಟ್ ಆಗಿರೋರನ್ನ. ಈಗ ಮಾಡೋಕ್ಕಾಗ್ತಿಲ್ಲ, ನನ್ನ ಕೈಲಿ ಫೀಸ್ ಕಟ್ಟೋಕ್ಕಾಗ್ತಾನೆ, ನನಗೆ ಓದೋಕ್ಕಾಗ್ತಿಲ್ಲ, ಓದೋಕ್ಕೆ ಆಸೆ ಇರೋರು ಓದೋಕ್ಕಾಗ್ತಿಲ್ಲ ಅಂತ ಹೇಳಿರೋರು ಜಾಸ್ತಿ ಜನ ಇದ್ದಾರೆ. ನಮಗೆ ಕ್ಲಾಸಸ್ ನಡೀತಾ ಇಲ್ಲ. ಈ ಕಾಲೇಜಿಗೆ ಬಂದರೆ ನಾವು ಕ್ಲಾಸ್ ಮಾಡ್ದಾನೆ ಸುಮ್ಮನೆ ಕುತ್ಕೊಬೇಕಾಗಿದೆ. ಅಲ್ಲಿ ಕುತ್ಕೊಂಡು ಏನು ಮಾಡೋಣ? ಕಾಲೇಜಿಗೆ ನಾವು ಫೀಸ್ ಕಟ್ಟಿರೋದೇನಕ್ಕೆ? ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೋಸ್ಕರ. ಗೆಸ್ಟ್ ಫ್ಯಾಕಲ್ಟೀಸ್ ಬರ್ತಾ ಇಲ್ಲ. ಗೆಸ್ಟ್ ಫ್ಯಾಕಲ್ಟೀಸ್ ಬರದೇ ಇರೋ ಕಾರಣ ತುಂಬ ಜನ ಪರ್ಮನೆಂಟ್ ಟೀಚರ್ಸು, ಎಸ್ಪೆಷಲಿ ಪರ್ಮನೆಂಟ್ ಟೀಚರ್ಸ್ ಕ್ಲಾಸಸ್ ತಗೊತಾ ಇಲ್ಲ. ತಗೊಂತೀನಿ ಬಿಡು, ಫ್ರೀ ಇದೆಯಲ್ಲ, ನೆಕ್ಸ್ಟ್ ಅವರ್ ತಗೊಂತೀನಿ ಬಿಡು ಅಂತ ಅವ್ರುಗಳು ದಿನಗಳನ್ನ ಹೀಗೆ ಕಳೀತಾ ಇದ್ದಾರೆ. ತುಂಬ ದೂರದಿಂದ ಬರೋರಿದ್ದಾರೆ, ಅವ್ರುಗಳಿಗೆ ಕೂಡ ಇವತ್ತು ಕ್ಲಾಸಸ್ ಇಲ್ದಾನೆ ವಾಪಸ್ ಸುಮ್ಮನೆ ಹೋಗ್ತಿದ್ದಾರೆ. ಅದೇ ಇವಾಗ ಟೀಚರ್ಸ್ ಪ್ರಾಬ್ಲಮ್ ಅದಾಗಿದೆ. ಅವ್ರಿಗೆ ಏನು ಇನ್ಕಮ್ ವೇತನ ಬರಬೇಕು ಅದು ಬರದೇ ಇರೋ ಕಾರಣ ಅವರು ಸ್ಟ್ರೈಕಿಗೆ ಕುತ್ಕೊಳ್ಳೋ ಕಾರಣ ಈಗ ನಮ್ಗಳಿಗೆ ಕ್ಲಾಸಸ್ ನಡೀತಾ ಇಲ್ಲ. ನಮಗೆ ಇವಾಗ ಅದೇನೆ ಅವ್ರುಗಳಿಗೆ ಅವ್ರ ಸಮಸ್ಯೆ ಏನಿದೆ ಅದಕ್ಕೆ ಒಂದು ಪರಿಹಾರ ಅಂತ ಕೊಟ್ಟರೆ ನಾಳೆ ದಿನ ನಮ್ಮ ಸ್ಟೂಡೆಂಟ್ಸು ಎಷ್ಟೋ ಜನ ಏನೇನೋ ಕನ್ಸಿಟ್ಕೊಂಡು ಕಾಲೇಜಿಗೆ ಬರೋರಿದ್ದಾರೆ. ಅವ್ರುಗಳು ಕನ್ಸಿಡರ್ ಬೇಕು ಅಂದರೆ ನೆಟ್ಟಿಗೆ ನಮಗೆ ಕ್ಲಾಸಸ್ ಆಗಿ ನಾವು ಎಕ್ಸಾಮ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೇನೆ ಅಲ್ವಾ ಆಗೋದು ಅಂತ. ರಾಜ್ಯ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿದೆ, ಇಲ್ಲಿ ರಾಜ್ಯ ಸರ್ಕಾರ ಬೆಂಗಳೂರು ಇಲ್ಲ. ಏನು ರಾಜ್ಯ ಸರ್ಕಾರ ಶೀಘ್ರವಾಗಿ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಮುಂದಿನ ನಿಮ್ಮ ಏನು? ನಾವು ಅದನ್ನೇ ಈಗ ವಿಧಾನಸೌಧನೇ ನಾವೆಲ್ಲ ಮುತ್ತಿಗೆ ಹಾಕಬೇಕು ಅಂತಾನೆ ಮಾತಾಗಿರೋ. ಇವಾಗ ಇದನ್ನ ಇಷ್ಟು ಸಮಾಧಾನವಾಗಿ ಏನು ಹೇಳ್ತಾ ಇದ್ದೀವಿ, ಇದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದರೆ ನಾವೆಲ್ಲ ಸ್ಟೂಡೆಂಟ್ಸು ಬಂದು ಮುತ್ತಿಗೆ ಹಾಕೊಂಡು ನಮಗೆ ಇದನ್ನು ಸಿಗೋ ತನಕ ನಾವು ಆ ಜಾಗದಿಂದ ಎದ್ದೋಣೋದಿಲ್ಲ. ಇವತ್ತು ಸ್ಟೂಡೆಂಟ್ಸ್ಗಳಿಗೆ ಏನು ಸಮಸ್ಯೆ ಆಗ್ತಿದೆ ಅಂದರೆ ಗೆಸ್ಟ್ ಫ್ಯಾಕಲ್ಟೀಸ್ ಅಂತ ಏನು ಹೇಳ್ತೀವಲ್ಲ, ಸೊ ಅವರುಗಳು ಒಂದು ಪ್ರೊಟೆಸ್ಟ್ಗಳನ್ನು ಮಾಡ್ತಾರೆ, ಏನಾರ ಅವರಿಗೆ ಸರಿಯಾದ ವೇತನ ಸಿಗ್ತಿಲ್ಲ ಅಂತ. ಇವತ್ತು ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಿದೆ ಅಂದರೆ, ಮೊನ್ನೆ SSP ಸ್ಕಾಲರ್ಶಿಪ್ ಕೂಡ ಇನ್ನೂ ರಿಲೀಸ್ ಮಾಡಿಲ್ಲ, ಮತ್ತು NEP ತೆಗೆದು SCPಯನ್ನು ಹಾಕ್ತೀವಿ ಅಂತ ಹೇಳ್ತಾರೆ. ಇವತ್ತು ಗೆಸ್ಟ್ ಫ್ಯಾಕಲ್ಟೀಸ್ ಇಲ್ಲ. ಮುಂದಿನ ತಿಂಗಳಲ್ಲಿ ಇವರಿಗೆಲ್ಲ ಎಕ್ಸಾಮ್ಸ್ ನಡೆಯುವಂತಿದೆ. ಸೊ ಆದರೆ ಎಕ್ಸಾಮ್ಸ್ಗೆ ತಯಾರಿಯಾಗಿ ಮಿಡ್ ಟರ್ಮ್ ಆಗಲಿ ಇಂಟರ್ನಲ್ಸ್ ಆಗಲಿ ಇನ್ನೊಂದಾಗಲಿ ಮಾಡಬೇಕು ಅಂದರೆ ಸಿಲೆಬಸ್ಸೇ ಕಂಪ್ಲೀಟ್ ಆಗಿಲ್ಲ. ಇವತ್ತು ಸ್ಟೂಡೆಂಟ್ಸ್ ಮೇಲಿಂದ ಮೇಲೆ ನಮಗೆ ಕಂಟಿನ್ಯೂಸ್ ಪ್ರೆಷರ್ ಆಗ್ತಿದ್ದಾರೆ, ABVP ಅವ್ರು ಏನು ಮಾಡ್ತೀರಾ. ಸೊ ಆ ರೀತಿ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ರೀತಿಯಾದಂಥ ಹೋರಾಟದ ಮುಖಾಂತರ ಇನ್ನು ಮುಂದೆ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಆಗದಿರೋ ರೀತಿ ಎಲ್ಲ ವಿಚಾರದಲ್ಲೂ ಇವತ್ತೇನು ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ಕೊಡೋದ್ರ ಮುಖಾಂತರ ವಿದ್ಯಾರ್ಥಿಗಳನ್ನ ಪೂರ್ತಿಯಾಗಿ ಕಡೆಗಣಿಸ್ಬಿಟ್ಟಿದೆ. ನಾವಿವಾಗ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇರೋದು ನಮಗೆ ಕಾಲೇಜ್ ಮಹಾರಾಣಿ ಕಾಲೇಜು. ಅಲ್ಲಿ ಗೆಸ್ಟ್ ಫ್ಯಾಕಲ್ಟೀಸು 100% ಗೆಸ್ಟ್ ಫ್ಯಾಕಲ್ಟೀಸಲ್ಲಿ 80% ಗೆಸ್ಟ್ ಫ್ಯಾಕಲ್ಟೀಸೇ ವರ್ಕ್ ಮಾಡೋದು. ಮಿಕ್ಕಿರೋ 30% ಅಷ್ಟೇ ನಮ್ಮ ಕಡೆ ಪರ್ಮನೆಂಟ್ ಟೀಚರ್ಸು ಕ್ಲಾಸ್ ಮಾಡ್ತಿರೋದು. ಇವಾಗ ಏನು ಸಮಸ್ಯೆ ಆಗಿದೆ ಅಂದರೆ ಇಲ್ಲಿ ಕ್ಲಾಸಸ್ ತಗೊಳ್ಳೋದು ಒಂದು ದಿನಕ್ಕೆ 4-5 ಟೀಚರ್ಸ್ ಗೆಸ್ಟ್ ಫ್ಯಾಕಲ್ಟೀಸೇ ಮಾಡ್ತಾರೆ. ಲೈಕ್ ಹಿಸ್ಟ್ರಿ ಕ್ಲಾಸ್ ಆಗಲಿ, ಜಾಸ್ತಿ ಹಿಸ್ಟ್ರಿ ಕ್ಲಾಸಸ್ಸೇ ಅಫೆಕ್ಟ್ ಆಗ್ತಾ ಇರೋದು. ಮತ್ತು ಜರ್ನಲಿಸಮ್ ಸ್ಟೂಡೆಂಟು ಇದರಲ್ಲಿ ಏನಂದರೆ ಕ್ಲಾಸಸ್ ತಗೊಳ್ಳೋಕ್ಕಾಗಲ್ಲ, ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಮತ್ತು ಅಟೆಂಡೆನ್ಸ್ ಶಾರ್ಟೇಜ್ ಬರುತ್ತೆ. ನಮಗೆ ಇಂಟರ್ನಲ್ಸಲ್ಲಿ ಅಟೆಂಡೆನ್ಸ್ ಸಿಗಲ್ಲ. ಫಸ್ಟ್ ಇರೋ ಕ್ಲಾಸಸ್ ಅಟೆಂಡ್ ಮಾಡಿದ್ರು ಸ್ವಲ್ಪ ಸ್ಟೂಡೆಂಟ್ಸ್ ಒಂದೇ ಕ್ಲಾಸ್ಗೋಸ್ಕರ ಬರಬೇಕು. ಅವ್ರು ಒಂದೇ ಕ್ಲಾಸ್ಗೋಸ್ಕರ ಏನಕ್ಕೆ ಬರಬೇಕಂತ ನಮ್ಮನ್ನ ಕ್ವಶನ್ ಕೇಳ್ತಾರೆ. ಏನಕ್ಕೆ ಬರಬೇಕು, ನಾವು ಬರಲ್ಲ ಅಂತ ಹೇಳ್ತಾರೆ. ಅವ್ರದ್ದು ಅಲ್ಲಿ ಏನು ಪ್ರಾಬ್ಲಮ್ ಅಂದರೆ 3 hours ಜರ್ನಿ ಮಾಡ್ಕೊಂಡು ಬಂದಿರ್ತಾರೆ, ಮತ್ತೆ ಹೋಗುವಾಗ 3 hours ಬೇಕು, ಟೋಟಲಿ 6 hours ಬೇಕು. ಆ 6 hours ಒಂದು ಕ್ಲಾಸ್ಗೋಸ್ಕರ ಬರೋಕ್ಕಾಗುತ್ತಾ? ಅದಕ್ಕೆ ನಾವೇನು ಮಾಡ್ತಾ ಇರೋದು ಬಂದ್ಬಿಟ್ಟು ನಮಗೆ ಗೆಸ್ಟ್ ಫ್ಯಾಕಲ್ಟೀಸ್ ಬೇಕಾಗಿದೆ ಅಂದ್ಬಿಟ್ಟು ನಾವು ಈ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಇದು ಗೌರ್ಮೆಂಟ್ ಕಡೆಯಿಂದ ನಮಗೆ ಫುಲ್ ಸಪೋರ್ಟ್ ಕೊಡಬೇಕು. ಗೆಸ್ಟ್ ಫ್ಯಾಕಲ್ಟೀಸ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗೆಸ್ಟ್ ಫ್ಯಾಕಲ್ಟೀಸ್ನ ನಮಗೆ ತಗೊಬಂದು ನಮ್ಮ ಕಾಲೇಜ್ಗೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ಈಗ ಮೂಲ ಕಾರಣ ಏನಿರ್ಬೋದು ನೀವು ಮೂಲ ಕಾರಣ ಅಂದರೆ ನಮ್ಮ ಪ್ರಕಾರ ನಾವು ಅನ್ಕೊಂಡಿದ್ರು ಗೌರ್ಮೆಂಟ್ ಕಡೆಯಿಂದ ಟೀಚರ್ಸ್ಗೆ ಏನೋ ಬೇಕಾಗಿದೆ ಇವಾಗ ಅವ್ರಿಗೂ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಆ ಇಂಪಾರ್ಟೆನ್ಸ್ನ ಗೌರ್ಮೆಂಟ್ ಕಡೆಯಿಂದ ಪೂರ್ತಿ ಮಾಡಿದ್ರೆ ಅವ್ರು ಬರ್ತಾರೆ ಅಲ್ವಾ. ಅದೇ ಸಂಬಳ ಕೊಡದೇ ಇರೋದು ಕಾರಣ ಅಂತ ಸಂಬಳ ಅಂತ ಇಲ್ಲ, ನಮ್ಗೆ ಗೊತ್ತಿರೋ ಪ್ರಕಾರ ಪರ್ಮನೆಂಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ಅಷ್ಟೇ. ಅವ್ರನ್ನ ಪರ್ಮನೆಂಟ್ ಮಾಡಿಸಿದ್ರು ಅದು ಗೌರ್ಮೆಂಟ್ ಅವರೇ ಮಾಡಿಸ್ಬೇಕು. ಅದು ಗೌರ್ಮೆಂಟ್ ಡಿಸಿಷನ್ ತಗೊಂಡು ಅವ್ರ ಜೊತೆ ಮಾತಾಡಿ ಅವ್ರು ನಮಗೆ ರಿಸಲ್ಟ್ ಕೊಡಬೇಕು. ಇವಾಗ ಇಷ್ಟು 1 ಮಂತ್ ಆಯಿತು, ಯಾವ ಕ್ಲಾಸಸ್ಸು ಕರೆಕ್ಟಾಗಿ ನಡೀತಾರೆ. ನಮಗೆ ಲ್ಯಾಂಗ್ವೇಜ್ ಇಂಗ್ಲೀಷು ಏನೋ 12 ಕ್ಲಾಸಸ್ ಏನೋ ಅಷ್ಟೇ ನಡೆದಿದೆ. ಅಕ್ಟೋಬರಿಂದ ಕ್ಲಾಸ್ ತೊಗೊತಾ ಇದ್ದಾರೆ, ಆದರೆ ಕ್ಲಾಸಸ್ ಏನೂ ಆಗ್ತಿಲ್ಲ. ಲ್ಯಾಂಗ್ವೇಜ್ ನಮ್ಮದು ತಮಿಳು, ಹಿಂದಿ, ಸಾಂಸ್ಕ್ರಿಟ್ ಎಲ್ಲ ಇದೆ. ಗೆಸ್ಟ್ ಫ್ಯಾಕಲ್ಟೀಸ್ ಇದ್ದಾರೆ, ಯಾರು ಕ್ಲಾಸ್ ತೊಗೊತಾ ಇಲ್ಲ. ಒಟ್ಟಾರೆ ನಿಮ್ಗೀಗ ಕ್ಲಾಸ್ ನೀಟಾಗಿ ನಡೆಯೋ ಥರ ಸರ್ಕಾರ ಬೇಗ ಒಂದು ಕ್ರಮ ಬೇಗ ಬೇಕು. ಇವಾಗ 1 ಮಂತ್ ಆಯಿತು ನಾವು ಕರೆಕ್ಟಾಗಿ ಕ್ಲಾಸ್ ಅಟೆಂಡ್ ಮಾಡಿ ಹೋಗ್ತೀವಿ, ಬರ್ತೀವಿ ಇಲ್ಲಿಗೆ, 1 ಕ್ಲಾಸ್ ಅಟೆಂಡ್ ಮಾಡ್ತೀವಿ, ಹೋಗ್ತೀವಿ. ಬರೋದು ಇವಾಗ ಒಂದು 4 ಕ್ಲಾಸ್ ಇದೆ. DSC 1, DSC 2 ಅಂತ ಇದೆ. ಲ್ಯಾಂಗ್ವೇಜ್ ಒಂದಿದೆ, ಎಕ್ಸ್ಟ್ರಾ ಕ್ಲಾಸಸ್ಸು ಇದೆ. ಆ ಎಕ್ಸ್ಟ್ರಾ ಕ್ಲಾಸಸ್ಗೂ ಗೆಸ್ಟ್ ಫ್ಯಾಕಲ್ಟೀಸ್ನೇ ಬರ್ತಿದ್ದಾರೆ. ಅವ್ರು ಬಂದಿಲ್ಲ ಅಂದರೆ ಎಕ್ಸ್ಟ್ರಾ ಕ್ಲಾಸಸ್ ಹೆಂಗೆ ಅಟೆಂಡ್ ಮಾಡೋದು? ನಮ್ಗೆ ಹೆಂಗೆ ನಮ್ಗೆ ಮಾರ್ಕ್ಸ್ ಬೇಕಲ್ವಾ. ಒಂದು ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿಯಲ್ಲಿ ಗ್ರ್ಯಾಜುಯೇಷನ್ ಇಸ್ ಇಂಪಾರ್ಟೆಂಟ್. ಅದರಲ್ಲಿ 80% ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಕ್ಲಾಸೇ ತೊಗೊಂಡಿಲ್ಲ, ಸಿಲೆಬಸ್ಸು ಮಾಡಿಲ್ಲ, ಹೆಂಗೆ ಎಕ್ಸಾಮ್ ಬರೆಯೋದು ನಾವು? ಹಂಗೆ ಗೂಗಲಲ್ಲಿ ನೋಡಿ ನಾವು ಬರೆದ್ರೂ ನಮಗೆ ಎಷ್ಟು ಅಬ್ಸರ್ವ್ ಎವ್ರಿಥಿಂಗ್ ಅಬ್ಸರ್ವ್ ಮಾಡಿ ಬರೆಯೋದೇ ಒಂದು ಸ್ಟೂಡೆಂಟ್ ಆಗಿ ನಾವು ಮಾಡಬೇಕಾಗಿರೋದು. ಅದಕ್ಕೆ ನಮಗೆ ಟೀಚರ್ಸ್ ಬೇಕು ಫಸ್ಟ್. ಈಗ ಸರ್ಕಾರ ಮುಂದಿನ ಕ್ರಮ ತಗೊಳ್ಳಿಲ್ಲ ಅಂದರೆ ಬೇಗ ನಿಮ್ಮ ಮುಂದಿನ ನಾವು ಈ ಪ್ರೊಟೆಸ್ಟ್ ಕಂಟಿನ್ಯೂ ಮಾಡ್ತೀವಿ. ಇವತ್ತು ಇಷ್ಟೇ ಮಾಡಿರೋದು, ಬಟ್ ಇನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಸ್ಟೂಡೆಂಟ್ಸ್ಗೋಸ್ಕರ ನಾವು ಎಷ್ಟು ಫೈಟ್ ಮಾಡಬೇಕು, ನಮಗೆ ನಮ್ಮ ನ್ಯಾಯ ಬೇಕು ಫಸ್ಟ್ ಆಫ್ ಆಲ್. ನಾವು ತೋರಿಸ್ತೀವಿ. ಇವಾಗ ಗೌರ್ಮೆಂಟ್ ಒಂದು 2 days 3 days ನಾವು ನೋಡ್ತೀವಿ, ಇಲ್ಲಿ ಏನು ಗೌರ್ಮೆಂಟ್ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ನಾವು ಇನ್ನೂ ಪ್ರೊಟೆಸ್ಟ್ ಮಾಡ್ತಾನೆ ಇರ್ತೀವಿ. ಸ್ಟೂಡೆಂಟ್ಸ್ ಈ ಕಾಲೇಜ್ ಮಾತ್ರ ಅಲ್ಲ, ಯಾವ್ಯಾವ ಕಾಲೇಜಲ್ಲಿ ಏನೇನು ಗೆಸ್ಟ್ ಫ್ಯಾಕಲ್ಟೀಸ್ ಬರ್ತಿಲ್ಲ, ಪ್ರಾಬ್ಲಮ್ ಆಗ್ತಾ ಎಲ್ಲ ಕಾಲೇಜು ಕರೆಸಿ ಮಾಡ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.